ಕೂಡಲ ಸಂಗಮ ಜಯಮೃತ್ಯುಂಜಯ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವರು ಆರೋಗ್ಯ ಕೆಟ್ಟಿತ್ತು, ಅವ್ರಿಗೇನೋ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋಂಥ ವಿಷಯ ನಾನು ಕೇಳಿಬಂದಿತ್ತು. ಆ ಮಠಕ್ಕೇನು ಕಿಲಿ ಹಾಕಿದ್ರು. ಆ ಮಠದ ಕಿಲಿ ಎಲ್ಲ ಅಲ್ಲಿ ಭಕ್ತಾದಿಗಳು ಕೂಡಿ ತೆಗೆಸಿದ ಮೇಲೆ ಅಲ್ಲೇ ಸ್ವಾಮೀಜಿಯವರು ಅಲ್ಲೇ ಮತ್ತೊಮ್ಮೆ ಮಠವನ್ನು ಒಳಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲೇ ಹೊರಗೆ ಒಂದು ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇಂಥೆಲ್ಲ ಮಾಡಾತಾರೆ ಅಂಥೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದರು. ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು 2 ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ. ಅಡುಗೆ ಮನೆಯೊಳಗೆ ಯಾಕೆ ಹೋಗಿದ್ರಿ ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಅದು ಮಾಡಿದ್ರು. ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತೇಳಿ. ನಾನು ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿದ್ದೆ. ಸ್ವಾಮೀಜಿಯವರು ಹೇಳಿದರು, ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ, ನನಗೇನೋ ಯಾರೋ ವಿಷ ಪ್ರಾಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು. ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂತೇಳಿ. ಈಗ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ನಾನು ಮತ್ತು ನಮ್ಮ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಕೂಡಿ ಸ್ವಾಮೀಜಿಯವ್ರನ್ನ ನೋಡಲಿಕ್ಕೆ ಬಾಗಲಕೋಟೆಗೆ ಹೊರಟಿದ್ದೇವೆ. ಇದೊಂದು ಭಾಳ ಅಂದರೆ ಭಾಳ ದುಷ್ಕೃತ್ಯ. ಸಮಾಜದ ಪರವಾಗಿ 2A ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿಯವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತೇಳಿ. ಹಂಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಲಿಂಗಾಯತ ಸಮಾಜ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅನ್ಯಾಯ ಮಾಡ್ತೈತಿ ಅದನ್ನು ನೋಡಾಗ್ತೈತಿ. ಯಾವುದೋ ಸ್ವಾಮೀಜಿಯವರು ಹೋರಾಟದ ಮಂಚೂಣಿಯಲ್ಲಿದ್ದವರು. ಸ್ವಾಮೀಜಿಯವರ ಹೋರಾಟದ ಫಲವಾಗಿ ಇವತ್ತು ಸಮಸ್ತ ವೀರಶೈವ ಲಿಂಗಾಯತ ಸಮಾಜಕ್ಕೆ, ಮರಾಠ ಸಮಾಜಕ್ಕೆ, ಗೌಡ್ರ ಸಮಾಜಕ್ಕೆ ಮತ್ತು ರೆಡ್ಡಿಗಳಿಗೆ ಈ ಎಲ್ಲ ಸಮಾಜಗಳಿಗೆ ಅಡಿಷ್ನಲ್ ರಿಸರ್ವೇಷನ್ ಕೊಡುವಂಥ ನಿರ್ಧಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಮಾಡಿತ್ತು. ಆದರೆ ಇವತ್ತು ಸ್ವಾಮೀಜಿಯವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸ್ವಾಮೀಜಿಯವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಇಂಥ ಕೆಟ್ಟ ಕೆಲಸ ಯಾರು ಮಾಡತ್ತಾರ ಅವ್ರನ್ನ ಸಮಾಜ ನೋಡಾತೈತಿ. ಅವ್ರಿಗೆ ಸರಿಯಾದ ಸಮಯದಲ್ಲಿ ಸಮಾಜ ಆ ಪಕ್ಷಕ್ಕೆ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತೈತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಾಕತ್ತೀನಿ. ನೋಡ್ರಿ, ಸ್ವಾಮೀಜಿ ಅವ್ರಿಗೆ ಐತಲ್ಲ, ಮಠದಿಂದ ಸ್ವಾಮೀಜಿ ಅವರಲ್ಲ, ಅವ್ರು ಮಾಡಿದ ಕೆಲಸದಿಂದ ಸ್ವಾಮೀಜಿಯವರು ಇವತ್ತು ಜನಮಾನಸದಲ್ಲಿ ಕುಂತಾರೆ. ಅವ್ರು ಮಠದಲ್ಲಿ ಇರೋರು ಅಲ್ಲ. ಮಠ ಅಲ್ಲಿದ್ದರೂ ಕೂಡ ಅದು ಮಠದ ಪರಿಸ್ಥಿತಿ ನೋಡ್ರಿ ಏನೈತಿ. ಅವ್ರು ಐತಲ್ಲ ಸ್ವಾಮೀಜಿಯವರು ಯಾವುದೋ ಮಠದ ಮೇಲೆ ಅಥವಾ ಯಾವುದೋ ಸ್ಥಾನದ ಮೇಲೆ ಆಕಾಂಕ್ಷೆಗಳಿಲ್ಲ. ನೀವು ಒಂದು ಬಿಟ್ಟು 10 ಸ್ವಾಮೀಜಿಯವ್ರು ಮಾಡಿದ್ರು ಕೂಡ ಜನ ನಮ್ಮ ಸಮಾಜದ ಸ್ವಾಮೀಜಿ ಅಂತ ಗುರುತಿಡಿಯೋದು ಜಯಮೃತ್ಯುಂಜಯ ಸ್ವಾಮೀಜಿಯವ್ರನ್ನ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಮಾಜ ಗುರುತಿಸೋದಿಲ್ಲ. ಯಾಕಂದ್ರೆ ಸಮಾಜದ ಸಂಬಂಧ ತಮ್ಮ ಪೂರ್ತಿ ರಕ್ತ ತೇಯ್ತಾ ಇರೋರು ಜಯಮೃತ್ಯುಂಜಯ ಸ್ವಾಮೀಜಿಯವರು. ಸ್ವಾಮೀಜಿಯವರು ಯಾವುದೋ ಪಕ್ಷದ ಪರವಾಗಿಲ್ಲ. ಭಾರತೀಯ ಜನತಾ ಪಕ್ಷ ಇಲ್ಲೇ ಅಧಿಕಾರದಲ್ಲಿದ್ದಾಗ ಕೂಡ ಅವರು ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದರು, ದೊಡ್ಡ ಹೋರಾಟ ಮಾಡಿದರು, ಬೆಂಗಳೂರಲ್ಲಿ ಸಮಾವೇಶ ಮಾಡಿದರು, ಬೆಳಗಾಂದಲ್ಲಿ ಸಮಾವೇಶ ಮಾಡಿದರು. ಅದೆಲ್ಲ ಹೋರಾಟದ ಸಂಬಂಧ ಆಗಿನ ಭಾರತೀಯ ಜನತಾ ಪಕ್ಷ, ನಮ್ಮ ಪಕ್ಷ ಸ್ಪಂದಿಸಿ 2A 2C ಮತ್ತು 2D ರಿಸರ್ವೇಷನ್ ಕೊಡಕ್ಕೆ ಹೋಗ್ತಿತ್ತು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಅದಕ್ಕೆ ಬೇರೆ ಬೇರೆ ಕಾನೂನಿನ ನೆಪ ಹೇಳುವಂಥ ಸಂದರ್ಭದಲ್ಲಿ ಬೆಳಗಾಂದಲ್ಲಿ ಕೂಡ ಹೋರಾಟ ಮಾಡಿದರು. ಸ್ವಾಮೀಜಿಯವರಿಗೆ ಯಾವ ಪಕ್ಷ ಇರ್ತೈತೆ? ಅವ್ರಿಗೇನು ಪಕ್ಷ ತೊಗೊಂಡು ಏನಾಗಬೇಕಾಗಿತ್ತು? ಅವ್ರ ಭಕ್ತರ ಸಂಬಂಧ ಹೋರಾಟ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.